ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ವಿದ್ಯಾಪತಿ ಟ್ರೈಲರನ್ನು ಯಾರ್ಯಾರು ನೋಡಿದ್ದೀರಾ? ಸೊ ಕನ್ನಡದಲ್ಲಿ ಒಂದೊಂದು ಒಳ್ಳೊಳ್ಳೆ ಮೂವೀಸ್ ಬರುತ್ತೆ. ಆ್ಯಕ್ಚುಲಿ ನಾವು ಸಪೋರ್ಟ್ ಮಾಡೋಲ್ಲ ಅನ್ನೋದಕ್ಕಿಂತ ಹೆಚ್ಚು ಒಂದು ಅಂದರೆ ಜನರಿಗೆ ರೀಚ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ನಾಗಭೂಷಣ್ ಅವರು ಆ್ಯಕ್ಟ್ ಮಾಡಿರುವಂಥ ಒಂದು ಇಕ್ಕಟ್ ಮೂವಿ ಆದಮೇಲೆ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಅಂತ ಅನಿಸಿರೋ ಈ ಒಂದು ಟ್ರೈಲರು. ಸೊ ನಿಮಗೆಲ್ಲ ಎಷ್ಟು ಇಷ್ಟ ಆಯಿತು ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಇಷ್ಟ ಆಯಿತು. ಒಂದು ಟ್ರೈಲರನ್ನು ಒಂದು ಯುನೀಕ್ಕಾಗಿ ಮಾಡಿದ್ದಾರೆ. ಸೊ ಡಾಲಿ ಧನಂಜಯ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಸೀನ್ ಮತ್ತು ಇಶಾಮ್ ಅವರು ಅಂತ ಹೇಳೋರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಮೂವಿಯನ್ನು ನೋಡಿದರೆ ನೀವು ಸ್ವಲ್ಪ ಯುನೀಕ್ ಆಗಿದೆ. ಅಂದರೆ ಯಾವುದೋ ಒಂದು ಮೂವಿದು ರಿಮೇಕು ಅಥವಾ ಯಾವುದೋ ಒಂದು ಮೂವಿದು ಕಾಪಿ ಅಂತ ಅನ್ನಿಸ್ತಾ ಇಲ್ಲ. ಸೊ ಯುನೀಕ್ ಆಗಿರೋಂಥ ಕಾಮಿಡಿಗಳಾಗಿರ್ಬೋದು, ಯುನೀಕ್ ಒಂದು ಸ್ಟೋರಿ ಸ್ವಲ್ಪ ಬೇರೆ ರೀತಿ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಜನಕ್ಕೆ ಇಷ್ಟ ಆಯಿತು ಅಂತ ಹೇಳೋದಾದರೆ, ಆ ಟ್ರೈಲರ್ ಸ್ವಲ್ಪ ಸೌಂಡ್ ಮಾಡ್ತಾ ಇದೆ. ಬಟ್ ಏನು ಗೊತ್ತಾ, ನನಗೆ ಈ ಕನ್ನಡ ಮೂವಿ ಸ್ವಲ್ಪ ಅಂದರೆ ಇವರು ಫುಲ್ ಶೂಟಿಂಗ್ ಆಗುವವರೆಗೂ ಗೊತ್ತೇ ಆಗೋದಿಲ್ಲ ಜನರಿಗೆ, ರೀಚೇ ಆಗೋದಿಲ್ಲ. ಅಂದರೆ ಆ ಒಂದು ಮೂವಿ ಬರ್ತಾ ಇದೆ. ಸೊ ವಿದ್ಯಾಪತಿ ಅನ್ನೋ ಮೂವಿ ನಾನು ಕಮ್ಮಿ ಅಂದರೆ 2 ತಿಂಗಳ ಹಿಂದೆ ಎಲ್ಲೋ ಟೀಸರೋ ಅಥವಾ ಏನೋ ನೋಡಿದ್ದೆ. ಸೊ ಡೈರೆಕ್ಟ್ ಟ್ರೈಲರ್ ಬಂತು. ಅದಕ್ಕಿಂತ ಸ್ವಲ್ಪ ಯುನೀಕಾಗಿ ಇವರು ಏನಾದರೂ ಒಂದು ಪೋಸ್ಟರ್ಸು ಅಥವಾ ಏನಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಯುನೀಕಾಗಿ ಮಾಡಿದರೆ ಇಂತಹ ಒಳ್ಳೆ ಸ್ಟೋರಿಗಳು ಜನರಿಗೆ ರೀಚ್ ಆಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಕನ್ನಡ ಥಿಯೇಟ್ರ್ಗಳಲ್ಲಿ ನೋಡಿ ಅಂತ ಹೇಳ್ತಾ, ತುಂಬ ಚೆನ್ನಾಗಿದೆ ನನ್ನ ಲೆಕ್ಕದಲ್ಲಿ, ನೀವು ನೋಡಿ. ಸೊ ವೇಟಿಂಗ್ ಫಾರ್ ವಿದ್ಯಾಪತಿ ಇನ್ ಥಿಯೇಟರ್ಸ್.